ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ಶ್ರೀರಾಮನವಮಿ ಇತ್ತಲ್ವ, ಅದಕ್ಕೆ ಅಂತ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಶಂಕರ್ ಆಫೀಸ್ಗೆ ಹೊರಡೋಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ದೇವರ ನೈವೇದ್ಯಕ್ಕೆ ಶ್ರೀರಾಮನವಮಿಯ ಹಬ್ಬದ ದಿನ ಎಲ್ಲರೂ ಮನೆಯಲ್ಲೂ ಮಾಡೋ ರೀತಿಯೇ ನಾನು ಕೂಡ ಮಾಡಿದೆ. ಮಜ್ಜಿಗೆ, ಪಾನಕ, ಕೋಸಂಬರಿ ಮಾಡೋದೇ ಪದ್ಧತಿ ಅಲ್ವಾ, ಅದೇ ರೀತಿ ನಾನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಈ ಸಲ ಕೋಸಂಬರಿನ ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ವೀಕೆ ಯುಗಾದಿ ಹಬ್ಬ ಇತ್ತಲ್ವ, ಅವಾಗೂ ಮಾಡಿದ್ವಿ. ಈ ಬೇಸಿಗೆ ಅಲ್ವಾ, ಕೋಸಂಬರಿ ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ, ತಂಪಾಗುತ್ತೆ. ಅದಕ್ಕೆ ಎಷ್ಟು ಬೇಕಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೆ. ನಾನು ಆ್ಯಕ್ಚುಲಿ ಮಾರ್ನಿಂಗ್ ಪರ್ಸನ್ ಅಲ್ಲ. ಕೆಲವೊಂದು ಸಲ ಬೆಳಗ್ಗೆ ಪೂಜೆ ಮಾಡೋಕ್ಕಾಗತ್ತೆ, ಕೆಲವೊಂದು ಸಲ ಬೆಳಗ್ಗೆ ಆಗಿಲ್ಲ ಅಂದರೆ ನಾನು ಸಂಜೆಗೆ ಪೂಜೆ ಮಾಡ್ಕೊಳ್ತೀನಿ. ಯಾಕಂದರೆ ಕೆಲಸಗಳು ಆಗಬೇಕಲ್ವ, ಮನೇಲಿ ಕೆಲಸಗಳು ಕೆಲವೊಂದು ಸಲ ಜಾಸ್ತಿ ಇರುತ್ತೆ, ಕೆಲವೊಂದು ಸಲ ಕಮ್ಮಿ ಇರುತ್ತೆ. ಡಿಪೆಂಡ್ಸ್ ಹೇಗಿರುತ್ತೆ ನಮ್ಮ ಸಿಚುಯೇಷನ್, ನಮ್ಮ ಬಾಡಿ ಹೇಗೆ ಸಪೋರ್ಟ್ ಮಾಡುತ್ತೆ, ಆ ರೀತಿ ನಾನು ಇವತ್ತು ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇನ್ನು ಆರುಷಿ ಕೂಡ ಮಲಗಿದ್ಲು. ಇನ್ನು ಸರಿ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಈ ಸಲ ದೇವ್ರ ಮನೆ ಏನು ಕ್ಲೀನ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಹೋದ್ವಾರ ತಾನೇ ಯುಗಾದಿ ಹಬ್ಬ ಆಗಿತ್ತಲ್ವ, ಅವಾಗ ಕಂಪ್ಲೀಟಾಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಈ ಸಲನೂ ಮತ್ತೆ ಏನು ತೆಗೆಯೋದು ಅಂತ ಹೇಳಿ ತೆಗೆದಿಲ್ಲ. ಬರೀ ದೀಪ ಮಾತ್ರ ಬೆಳಗ್ಬಿಟ್ಟು ಹೂವೆಲ್ಲ ತೆಗೆದ್ಬಿಟ್ಟು ಹೊಸ ಹೂ ಇಟ್ಬಿಟ್ಟು ಪೂಜೆ ಮಾಡಿದೆ ಅಷ್ಟೇ. ಮೊದಲು ನಾನು ಪಾನಕ ಮಾಡೋಣ ಅಂತ ಬೆಲ್ಲನ ಸ್ವಲ್ಪ ನೆನೆ ಹಾಕಿಟ್ಬಿಟ್ಟೆ. ಜೊತೆಗೆ ಕೋಸಂಬರಿ ಮಾಡೋದಕ್ಕೆ ಹೆಸರು ಬೇಳೆನೂ ನೆನೆ ಹಾಕಿಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತುರಿದಿಟ್ಕೊಂಬಿಟ್ಟು ಹಣ್ಣು ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾವು ಚಿಕ್ಕವರಿದ್ದಾಗೆಲ್ಲ ಬೇಲ್ದಣ್ಣಿನ ಪಾನಕ ಮಾಡ್ತಾಯಿದ್ರು. ಇವಾಗ ಬೇಲ್ದಣ್ಣು ಸಿಗೋದೇ ಇಲ್ವಾ, ರೇರ್ ಅಲ್ವಾ. ನನಗೂ ಕೂಡ ಬೇಲ್ದಣ್ಣು ಪಾನಕ ಅಂದರೆ ತುಂಬ ಇಷ್ಟ. ಈ ಬೆಂಗಳೂರು ಕಡೆ ಎಲ್ಲ ಜಾಸ್ತಿ ಸಿಗೋದಿಲ್ಲ. ಇವಾಗಂತೂ ಕರ್ಬೂಜ ಹಣ್ಣಿನ ಪಾನಕನೇ ಜಾಸ್ತಿ ಮಾಡ್ತಾರೆ. ನಾನು ಕೂಡ ಕರ್ಬೂಜ ಹಣ್ಣಲ್ಲೇ ಪಾನಕ ಮಾಡಿದ್ದು.
ಕೆಲವರು ಮಜ್ಜಿಗೆಗೆ ಹಸಿಮೆಣ್ಸಿನ್ಕಾಯಿ ಬರುತ್ತಲ್ಲ ಅದನ್ನು ಪೇಸ್ಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ಮಸಾಲ ಮಜ್ಜಿಗೆ ಥರ ಮಾಡ್ತಾರೆ. ನಮ್ಮನೇಲಿ ಆ ಥರ ಖಾರ ಹಾಕ್ಕೊಂಡು ಮಸಾಲ ಮಜ್ಜಿಗೆ ಕುಡಿಯೋದಕ್ಕೆ ಯಾರಿಗೂ ಇಷ್ಟ ಆಗೋದಿಲ್ಲ. ನಮ್ಮ ಶಂಕರ್ಗೆ ಹಸಿಮೆಣ್ಸಿನ್ಕಾಯಿ ಹಾಕೋರು ಇಷ್ಟನೂ ಆಗೋದಿಲ್ಲ. ಅದಕ್ಕೆ ನಾನು ಬರೀ ಮಜ್ಜಿಗೆ ತೆಳ್ಳಗೆ ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಉಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆ ಒಣಶುಂಠಿ ಪುಡಿ ಇಷ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಅದನ್ನು ಬೇಕಾದ್ರೆ ಸೋಸ್ಕೊಂಡು ಹಾಗೆ ಇಟ್ಕೋಬೋದು. ಸೋಸೋದೇನು ಬೇಡ ಅಂತ ಅಂದ್ಕೊಂಡು ಹಾಗೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಹಾಗೆ ಹಾಕಿದ್ದೀನಿ. ಇನ್ನೆಲ್ಲ ರೆಡಿ ಮಾಡಿಬಿಟ್ಟು ದೇವರಿಗೆಲ್ಲ ಹೂವು ಹಾಕಿಟ್ಬಿಟ್ಟು ಬರೋಣ ಅಂತ ಹೋಗಿದ್ದೆ. ಅಷ್ಟರಲ್ಲಿ ಬೆಲ್ಲ ಕೂಡ ಕರಗಿತ್ತು. ಇವಾಗ ಬೆಲ್ಲದ ನೀರನ್ನ ಸೋಸ್ಕೊಂಡು ಆವಾಗಲೇ ಕರ್ಬೂಜ ಹಣ್ಣು ರುಬ್ಬಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ನಲ್ವ, ಅದಕ್ಕೆ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೂ ಸ್ವಲ್ಪ ಒಣಶುಂಠಿ ಪೌಡರು, ಹಾಗೆ ಒಂದು ಅರ್ಧ ನಿಂಬೆ ಹೋಳನ್ನ ಹಿಂಡ್ಕೊಳ್ತಾ ಇದ್ದೀನಿ. ಅರ್ಧ ಇಲ್ಲಾಂದರೆ ಒಂದು ಕೂಡ ಹಿಂಡ್ಕೊಬೋದು. ಅದಕ್ಕೆ ಒಂದು ಪಿಂಚು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ಅಂತ. ಜೊತೆಗೆ ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಅಪ್ಪ ಕೆಳಗಡೆ ಇದ್ದಾರೆ, ಬರ್ತಾರೆ. ನಮ್ಮ ಮಜ್ಜಿಗೆ ಕೋಸಂಬರಿ ಪಾನಕ ಎಲ್ಲ ರೆಡಿ ಆಯಿತು. ಅದನ್ನ ದೇವ್ರ ಹತ್ರ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಶಂಕರ್ ಕೂಡ ರೆಡಿಯಾಗಿ ಬಂದರು ಆಫೀಸ್ಗೆ ಹೊರಡೋಣ ಅಂತ. ಅಷ್ಟರಲ್ಲಿ ನಾನು ಶಂಕರ್ ಇಬ್ಬರು ಪೂಜೆ ಮಾಡಿದ್ವಿ. ಆರುಷಿಗೆ ಸ್ನಾನ ಮಾಡಿಸಿರಲಿಲ್ಲ, ಅವಳು ಲೇಟಾಗಿ ಎದ್ದಿದ್ಲಲ್ವ, ಸರಿ ಆಮೇಲೆ ಮಧ್ಯಾಹ್ನ ಮೇಲೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಅವಳಿಗೆ ಫಸ್ಟು ತಿಂಡಿ ತಿನ್ನಿಸ್ತಾ ಇದ್ದೆ. ಬೆಳಗ್ಗೆ ಚಿತ್ರಾನ್ನ ಮಾಡಿದ್ದೆ, ಬಾಕ್ಸಿಗೆ ಬೇಕಿತ್ತಲ್ವ, ಅದಕ್ಕೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ. ಸರಿ ಫಸ್ಟು ಆರುಷಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಕೂಡ ಕೋಸಂಬರಿನೂ ಮತ್ತು ಪಾನಕ ಇತ್ತಲ್ವ ಅದನ್ನೇ ಕುಡ್ಕೊಂಡೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಇನ್ನು ಮಧ್ಯಾಹ್ನ ಚಿತ್ರಾನ್ನ ತಿನ್ಕೊಳ್ತೀನಿ ನಾನು. ಹೇಳು, ವಕ್ರತುಂಡ ಹೇಳು. ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೈ ಶ್ರೀರಾಮ್. ನಮ್ಮ ಆರುಷಿಗೆ ದೇವ್ರ ಹತ್ರ ಸ್ವಲ್ಪ ಏನಾರ ಡೆಕೋರೇಷನ್ ಮಾಡಬೇಕಂದ್ರೆ ತುಂಬ ಇಷ್ಟ. ಈ ಥರ ಪೂಜೆ ಎಲ್ಲ ಮಾಡಿರ್ತೀನಲ್ವ, ಅವಾಗ ಹೇಳ್ತಾ ಇರ್ತಲ್ಲ, ಅಮ್ಮ ಜಾಸ್ತಿ ಡೆಕೋರೇಷನ್ ಮಾಡಮ್ಮ ಚೆನ್ನಾಗಿರುತ್ತೆ ಅಂತ.
ಸ್ಕೂಲಲ್ಲಿ ಜನಗಣಮನ ಹಾಡಿಸ್ತಾರಲ್ವಾ, ಅದನ್ನ ದೇವ್ರ ಸಾಂಗ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಇನ್ನು ದೇವ್ರ ಹತ್ರ ಹೊಂದ್ಬಿಟ್ಟು ಅವಾಗ ಜನಗಣಮನ ಹೇಳ್ತಾ ಇರ್ತಾಳೆ. ನಾನು ಅಡುಗೆ ಮನೇಲಿ ಏನೋ ಮಾಡ್ತಿದ್ದೆ, ಹೇಳ್ತಾ ಇದ್ಲು. ಏನಂತ ನೋಡ್ತಿದ್ದೆ, ದೇವ್ರ ಹತ್ರ ನಿಂತ್ಕೊಂಡು ಹೇಳ್ತಾ ಇದ್ಲು. ಸರಿ ಅಂತ ಹೇಳಿ ಸ್ವಲ್ಪ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಸಾಯಂಕಾಲ ಶಂಕರ್ ಆಫೀಸಿಂದ ಬಂದಮೇಲೆ ಇಲ್ಲೇ ಮನೆ ಹತ್ರ ಒಂದು ಪುಟ್ಟ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಬರೋಣ ಅಂತ ಬಂದಿದ್ವಿ. ಹಾಗೆ ಅಲ್ಲಿ ಹಿಂದೆಗಡೆ ರೋಡಲ್ಲಿ ಒಂದು ಪಾರ್ಕ್ ಕೂಡ ಇದೆ. ಆ ಋಷಿ ಪ್ಲೇ ಏರಿಯಾಗೆ ಹೋಗ್ಬೇಕಂತ ಹೇಳಿದ್ಲು. ಇನ್ನೇನು ಕ್ಲೋಸ್ ಆಗ್ತಾಯಿತ್ತು, ಕ್ಲೋಸ್ ಆಗಿ ಹೋಗ್ಬಿಡುತ್ತೆ ಅಂತ ಬೇಗ ಪಾರ್ಕ್ ಹತ್ರ ಹೋಗ್ತಾ ಇದ್ವಿ. ಕೇಳಿಸ್ಬಿಡ್ದಾ ಸ್ವಿಂಗ್ ಸೌಂಡ್. ಈ ಪಾರ್ಕಲ್ಲಿ ಎಲ್ಲಿ ಪ್ಲೇ ಏರಿಯಾ ಇದೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಅಲ್ಲಿ ಯಾರನ್ನೋ ಕೇಳ್ಕೊಂಡು ಆ ಕಡೆ ಹೋಗ್ತಾ ಇದ್ವಿ. ಅಲ್ಲಿ ಸ್ವಿಂಗ್ ಹಾಡ್ಬೇಕಾದ್ರೆ ಒಂಥರ ಸೌಂಡ್ ಬರುತ್ತಲ್ವ, ಅದು ಬರ್ತಾ ಇತ್ತು. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ಹರೀಶ ಹೇಳ್ತಿದ್ದಾಳೆ, ಅಮ್ಮ ನನಗೆ ಸೌಂಡ್ ಕೇಳಿಸ್ತು, ಇದು ಇಲ್ಲೇ ಇದೆ ಪ್ಲೇ ಏರಿಯಾ ಅಂತ ಹೇಳ್ತಾ ಇದ್ಲು. ಮುಂದೆ ಬಂದಾಗ ಕಾಲಿಂಗ್ ಮಾಡಬೇಕು, ಹಿಂದಕ್ಕೆ ಹೋದಾಗ ಕಾಲಿಸ್ಕೋಬೇಕು, ಹಿಂದಿಗೆ ಎತ್ತು ಫ್ರೆಂಡ್ ಮಾಡಿ, ಹಿಂದಿಗೆ ಎತ್ತು ಫ್ರೆಂಡ್ ಮಾಡಿ, ಹಿಂದಿಗೆ ಎತ್ತು ಫ್ರೆಂಡ್ ಮಾಡಿ. ಹೇ ಲೈಟ್ ಹಾಕ್ಬಿಟ್ಟು ನಡೀರಿ, ಗೇಟ್ ಹಾಕ್ಬಿಟ್ಟಾರ. ಖುಷಿ ಇಲ್ಲ ಸಬ್ಬಕ್ಕೆ ಕಾಣಿಸ್ತದೆ. ಹ್ಯಾಂಡ್ ವಾಶ್ ಮಾಡಿಲ್ಲ ಋಷಿ, ವೇಟ್. ನಾವು ಹಾಗೆ ಬರ್ತಾ ಅಲ್ಲಿ ಹೊಸದಾಗಿ ಒಂದು ಇಡ್ಲಿ ಅಂಗಡಿ ಇಟ್ಟಿದ್ರು, ತುಂಬ ಜನ ತಿಂತಾಯಿದ್ರು. ನಮ್ಮ ಆರ್ಷಿಗೆ ಇಡ್ಲಿ ಅಂದರೆ ಇಷ್ಟ. ಸರಿ ನೋಡೋಣ, ನನಗೂ ಈ ಥರ ಆಚೆ ಕಡೆ ಗಾಡಿ ಮೇಲೆ ಮಾಡ್ತಾರಲ್ಲ ಇಡ್ಲಿ, ಅದಂದರೆ ತುಂಬ ಇಷ್ಟ. ಸರಿ ನೋಡೋಣ ಅಂತ ಇಡ್ಲಿ ತೊಗೊಳೋಣ ಅಂತ ಬಂದ್ವಿ. ಅಲ್ಲಿ ಅವರು ಸಬ್ಬಕ್ಕಿ ಇಡ್ಲಿ ಇದೆ ಅಂತ ಹೇಳಿದ್ರು. ಸರಿ ನೋಡೋಣ, ಟೇಸ್ಟ್ ನೋಡೋಣ ಅಂತ ತೊಗೊಂಡ್ವಿ. ಏನು ಸಕ್ಕತ್ತಾಗಿತ್ತು ಗೊತ್ತಾ ಸಬ್ಬಕ್ಕಿ ಇಡ್ಲಿ. ನಾನು ಫಸ್ಟ್ ಟೈಮ್ ತಿಂದಿದ್ದು, ಮನೇಲಿ ಒಂದ್ಸಲ ಆ ರೀತಿ ಟ್ರೈ ಮಾಡಬೇಕು. ಇನ್ನು ಆರುಷಿಗೆ ಇಡ್ಲಿ ತಿಂದ್ಕೊಂಡು ಮನೆಗೆ ಬಂದ್ವಿ. ಮನೇಲಿ ಬೇಗ ಏನಾದ್ರು ಅಡುಗೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೀರೆಕಾಯಿ ಇತ್ತು. ಸರಿ ಹೀರೆಕಾಯಿ ಎಲ್ಲ ಹಾಕ್ಬಿಟ್ಟು ಮಸ್ಕಾಯಿ ಮಾಡ್ಕೊಳ್ಳೋಣ ಅಂತ ಮಸ್ಕಾಯಿ ಮಾಡ್ತಾ ಇದ್ದೀನಿ. ಅದು ಬೇಗ ಆಗೋಗುತ್ತೆ. ಈ ಬಸ್ಸಾರೆಲ್ಲ ಮಾಡಿದ್ರೆ ಅದೆಲ್ಲ ಬೇಯಿಸ್ಕೊಬೇಕು, ಪಲ್ಯ ಎಲ್ಲ ಮಾಡಬೇಕಲ್ವ, ಟೈಮ್ ಆಗುತ್ತೆ. ಸರಿ ಅಂತ ಹೇಳಿ ಮಸ್ಕಾಯಿ ಮಾಡಿಬಿಡೋಣ, ಅದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಅಂತ ಹೇಳಿಬಿಟ್ಟು ಮಸ್ಕಾಯಿ ಮಾಡ್ತಾಯಿದ್ದೀನಿ. ಮೊದಲು ಹೀರೆಕಾಯಿದು ಮೇಲ್ಗಡೆ ಒಂಥರ ನಾರು ಥರ ಸಿಪ್ಪೆ ಇರುತ್ತಲ್ವ, ಅದನ್ನೆಲ್ಲ ಹೆರ್ಕೊಂಬಿಡ್ಬೇಕು. ಮಸ್ಕಾಯಿ ಮಾಡೋದಕ್ಕೆ ಹೀರೆಕಾಯಿ ಎಳೆದಾಗಿರೋ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮನೇಲಿ ಇದ್ದಿದ್ದು ಸ್ವಲ್ಪ ಬಲ್ತೋಗಿತ್ತು, ಆದರೂ ಪರವಾಗಿರಲಿಲ್ಲ. ಎಳೆ ಹೀರೆಕಾಯಿ ತೊಗೊಂಡು ಮಸ್ಕಾಯಿ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಅದರೊಳಗಡೆ ಇರೋ ತಿರುಳೇನು ತೆಗಿಯೋಕ್ಕೆ ಹೋಗೋದಿಲ್ಲ, ಅಂದರೆ ಅಷ್ಟೊಂದೇನು ಬಲ್ತೋಗಿಲ್ಲ, ಒಂದು ಮೀಡಿಯಮ್ ಆಗಿದೆ. ತಿರುಳೇನು ತೆಗಿಯೋಕ್ಕೆ ಹೋಗೋದಿಲ್ಲ, ಹಾಗೆ ಹಾಕ್ಕೊಳ್ತೀನಿ. ಮಾಡಿರೋ ಹೀರೆಕಾಯಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಮಸ್ಕಾಯಿ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡೆ. ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಹಾಗೆ ಒಂದೆರಡು ಮೀಡಿಯಮ್ ಸೈಜ್ ಟೊಮ್ಯಾಟೊ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಒಂದು 4 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಜೊತೆಗೆ ನಾನು ತೊಗರಿಬೇಳೆನ ಒಂದು 10 ನಿಮಿಷ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ತೊಗರಿಬೇಳೆನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಹೀರೆಕಾಯಿನೂ ಕೂಡ ಹಾಕ್ಕೊಳ್ತೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಬದಲು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ತಿನ್ನೋದಕ್ಕೆ ಇಷ್ಟಪಡೋರು. ಖಾರದ ಪುಡಿ ಏನು ಬಳಸ್ತಾ ಇಲ್ಲ, ನಮ್ಮನೇಲಿ ಹಸಿಮೆಣ್ಸಿನ್ಕಾಯಿ ತಿನ್ನೋದಿಲ್ಲ ಜಾಸ್ತಿ, ಅದಕ್ಕೆ ನಾನು ಒಣಮೆಣ್ಸಿನ್ಕಾಯಿನೇ ಹಾಕೋದು ಎಲ್ಲದಕ್ಕೂ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂತಹ ಟೊಮೆಟೊ, ಈರುಳ್ಳಿ, ಒಣಮೆಣ್ಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಜೊತೆಗೆ ಸ್ವಲ್ಪ ಅರಿಶಿನ, ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು 1.5 ಬಟ್ಲು ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ಹಾಕ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 2ರಿಂದ 3 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಅದೆಲ್ಲ ಒಂದ್ಸಲ ಚೆನ್ನಾಗಿ ಬೇಯಬೇಕದು.
ನಾನು ಕುಕ್ಕರ್ನ 3 ಸಲ ಕೂಗಿಸಿದ್ದೆ. ಇವಾಗ ತಣ್ಣಗಾಗಿದೆ. ಇವಾಗ ಅದನ್ನ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಬೆಂದಿದೆ. ಇವಾಗ ಅದರಲ್ಲಿ ಎಕ್ಸ್ಟ್ರಾ ನೀರಿರುತ್ತಲ್ವ, ಅದನ್ನ ಒಂದು ಬಟ್ಲಿಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಬಸ್ಕೊಂಬಿಟ್ಟು ಇನ್ನು ಮಿಕ್ಕಿದ್ದು ಬೇಳೆ ಹೀರೆಕಾಯಿ ಎಲ್ಲ ಇರುತ್ತಲ್ವ, ಅದನ್ನ ನಾವು ಸೊಪ್ಪೆಲ್ಲ ಮಸಿತೀವಲ್ಲ, ಆ ಮಂತಿನ ಸಹಾಯದಿಂದ ಅದನ್ನೆಲ್ಲ ಚೆನ್ನಾಗಿ ಒಂದ್ಸಲ ಮಸ್ಕೊಬೇಕು ಕೈಯಲ್ಲೇ. ಈ ಥರ ಮಂತೇನೂ ಇಲ್ಲ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಒಂದ್ಸಲ ಗ್ರೈಂಡ್ ಮಾಡ್ಕೊಬೋದು. ನಾವು ಈ ಮಂತಲ್ಲಿ ಮಸಿತೀವಲ್ವ, ಅದು ಫುಲ್ಲು ನುಣ್ಣಗಾಗಲ್ಲ, ಸ್ವಲ್ಪ ತರಿ ಹಾಗಾಗಿರುತ್ತೆ. ಒಂದು 75 to 80% ಅಷ್ಟು ಮಸ್ತಿರುತ್ತೆ ಅಷ್ಟೇ. ಜಾಸ್ತಿ ನುಣ್ಣಗೆ ಬೇಕು ಅಂತ ಹೇಳಿದ್ರೆ ಅದನ್ನ ಬೇಕಾದ್ರೆ ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ಫೈನ್ ಪೇಸ್ಟ್ ಥರ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಆ ಥರ ಫೈನ್ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ಮಸ್ಬಿಟ್ಟು ಮಾಡಿದ್ರೇ ಚೆನ್ನಾಗಿರುತ್ತೆ. ಈ ಥರ ನಾವು ಮಸಿಯೋದಕ್ಕೇ ಹೀರೆಕಾಯಿ ಮಸ್ಕಾಯಿ ಅಂತ ಕರೀತಾರೆ. ನನ್ನ ಹತ್ರ ಉದ್ದಕ್ಕೆ ಬರುತ್ತಲ್ವ ಮಸಿಯೋದು ಸ್ಟಿಕ್ಕು, ಅದಿಲ್ಲ. ಇದು ಚಿಕ್ಕ ತೊಗೊಂಡಿದ್ದೆ. ಇದು ಸ್ವಲ್ಪ ಬಿಸಿ ಮಸಿಯೋಕ್ಕೆ ಆಗೋದಿಲ್ಲ. ಅದು ಹೇಗೋ ಇದರಲ್ಲೇ ಮಸ್ದೆ ನಾನು. ನೆಕ್ಸ್ಟ್ ಟೈಮ್ ಅದನ್ನು ದೊಡ್ಡದು ಬರುತ್ತಲ್ಲ ಅದನ್ನ ತೆಗೆದಿಟ್ಕೋಬೇಕು. ಚಿಕ್ಕು ಇಲ್ಲ, ಬೂ ತಿನ್ಬೇಕು. ಅದು ಹಣ್ಣಾಗಿಲ್ಲ, ಹುಳ ಇದೆ ಅದರಲ್ಲಿ. ಈ ಥರ ನುಣ್ಣಗೆ ಮಸ್ಕೊಬೇಕು. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ನಾನು ಆವಾಗಲೇ ಬಸ್ತಿಟ್ಕೊಂಡಿದ್ನಲ್ವ ನೀರು ಬೇಳೆಕಟ್ಟು, ಅದನ್ನು ಇವಾಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಂದರೆ ಇನ್ನು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ಕೊಬೋದು. ಮಸ್ಕಾಯಿ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ. ನಾನು 1 ಟೈಮ್ಗಷ್ಟೇ ಮಾಡ್ತಾ ಇರೋದು, ಅದಕ್ಕೆ ನನಗೆ ಸಾಕು ಇಷ್ಟೇ. ಇವಾಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದೊಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಆನ್ ಮಾಡಿ, ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕಿರ್ಲಿಲ್ವಲ್ಲ, ಆವಾಗಲೇ ಉಪ್ಪು ಹಾಕ್ಬಿಟ್ಟು, ಬೇಕಾದ್ರೆ ನಾವು ಆವಾಗಲೇ ಬೇಳೆ ಹೀರೆಕಾಯಿನೆಲ್ಲ ಕುಕ್ಕರ್ಗೆ ಹಾಕಿದ್ವಲ್ಲ, ಆವಾಗಲೂ ಬೇಕಾದ್ರೆ ಉಪ್ಪು ಹಾಕ್ಕೋಬೋದು, ಇವಾಗೂ ಹಾಕ್ಕೋಬೋದು. ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕಷ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಇಟ್ಟು 1-2 ಕುದಿ ಬರೋವರೆಗೂ ಕುದಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ಹೀರೆಕಾಯಿ ಮಸ್ಕಾಯಿ ರೆಡಿ ಆಗುತ್ತೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ, ಜೀರಿಗೆ, ಹಾಗೆ ಒಂದು 4-5 ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ. ಹಿಂಗು, 1-2 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇಷ್ಟನ್ನ ಒಗ್ಗರಣೆ ಮಾಡಿಬಿಟ್ಟು ಇವಾಗ ಸಾಂಬಾರಿಗೆ ಸೇರಿಸ್ಕೊಳ್ತೀನಿ. ಈಸಿಯಾಗಿ ಕ್ವಿಕ್ಕಾಗಿ ಹೀರೆಕಾಯಿ ಮಸ್ಕಾಯಿ ರೆಡಿ ಆಯಿತು. ಈ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ. ಇವಾಗ 1-2 ಹಪ್ಪಳ ಕರ್ಕೊಳ್ತೀನಿ. ಅರ್ಧ ಗಂಟೆ ಅಷ್ಟರಲ್ಲಿ ಅಡುಗೆ ರೆಡಿ ಆಗಿಬಿಡುತ್ತೆ, ಬೇಗ ಮಾಡ್ಕೊಬೋದು. ತುಂಬ ಟೇಸ್ಟಿಯಾಗಿತ್ತು. ಶಂಕರ್ ಕೂಡ ಚೆನ್ನಾಗಿದೆ ಅಂತ ಇದ್ರು. ನೀವೊಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹಸಿಮೆಣ್ಸಿನ್ಕಾಯಿ ತಿನ್ನೋಕೆ ಇಷ್ಟಪಟ್ಟರೆ ಒಣಮೆಣ್ಸಿನ್ಕಾಯಿ ಹಾಕಿರೋ ಜಾಗದಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಹಸಿಮೆಣ್ಸಿನ್ಕಾಯಿ ಹಾಕೋರೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಇರುತ್ತಲ್ವ, ಸಾಂಬಾರಿಗೆಲ್ಲ ಹಾಕೋಬೇಕು ಅಂಥವರು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು. ಯೂಶ್ವಲಿ ಮಸ್ಕಾಯಿಗೆಲ್ಲ ಹಸಿಮೆಣ್ಸಿನ್ಕಾಯಿನ ಹಾಕ್ತಾರೆ, ಆದರೆ ನಮ್ಮನೇಲಿ ತಿಂದೇ ಇರೋರು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾರೆ. ಇನ್ನು ಹಾರುಷಿ ಊಟ ಬೇಡ ಅಂತ ಹೇಳಿದ್ಲು. ಅವಳು ಅಲ್ಲಿ ಇಡ್ಲಿ ತಿನ್ಕೊಬಂದಿದ್ಲು, ಹಾಗೆ ಒಂದು ದೋಸೆನೂ ಕೂಡ ತಿಂದಿದ್ಲು. ಸಾಕು ಅಂತ ಹೇಳಿ ಅವಳು ಮಲಗಿಬಿಟ್ಲು. ಇನ್ನು ಸರಿ ನಾನು ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ದೆ. ಇವಾಗ
ಹೀರೆಕಾಯಿ ಮಸ್ಕಾಯಿ ಹೇಗೆ ಬಂದಿದೆ ಅಂತ ಟೇಸ್ಟ್ ನೋಡೋ ಸಮಯ. ನಾನು ಅನ್ನಕ್ಕೆ ಸ್ವಲ್ಪ ಹೀರೆಕಾಯಿ ಮಸ್ಕಾಯಿ ಹಾಗೆ ಒಂದು 2 ಹಪ್ಪಳ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ದೀನಿ. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿ ಆಗಿತ್ತು. ಇವಾಗ ಬೇರೆ ಥರ ಸಾಂಬಾರು ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈಸಿಯಾಗಿ ಕ್ವಿಕ್ಕಾಗಿ ಈ ಸಾಂಬಾರನ್ನ ಮಾಡ್ಕೊಬೋದು. ಬಿಸಿ ಬಿಸಿ ಅನ್ನ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಗೊತ್ತಾ. ಇದು ಬೇಕಾದ್ರೆ ಹಪ್ಪಳ ಇಲ್ಲ ಅಂದರೆ ಬೇಕಾದ್ರೆ ಬೇರೆ ಯಾವ್ದಾರ ತರಕಾರಿ ಇದ್ದರೆ ಅದನ್ನ ಪಲ್ಯ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗಿತ್ತು ಸಾಂಬಾರು ಮಾತ್ರ. ಇನ್ನು ಶಂಕರು ಸ್ವಲ್ಪ ತಲೆಗೇನೋ ಸಿರಮ್ ತರಿಸ್ಕೊಂಡಿದ್ರು. ಇದು ಬೇರೆ ನಟಮ್ ಇದೆ, ಅದು ಸಿರಮ್ ಬರುತ್ತಲ್ವ, ಟ್ರೆಂಡಿ ಆಗಿದೆ ಅಲ್ವಾ. ಅವರು ಹೆಲ್ಮೆಟ್ ಎಲ್ಲ ಹಾಕ್ಕೊಳ್ತಾರಲ್ವ, ನತ್ತಿ ಹತ್ರ ಸ್ವಲ್ಪ ಕೂದಲು ಕಮ್ಮಿ ಆಗ್ತಿದೆ ಅಂತ ಹೇಳಿ ತರಿಸ್ಕೊಂಡಿದ್ದಾರೆ. ಹಾಕು ಅಂತ ಹೇಳ್ತಾ ಇದ್ರು. ಅದನ್ನ ಓಪನ್ ಮಾಡಿಬಿಟ್ಟು ನೋಡಿಬಿಟ್ಟು ಹಾಕ್ತಾ ಇದ್ದೆ ಅವರಿಗೆ. ಈ ಸಿರಮ್ ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದಲ್ವ, ಡೈರೆಕ್ಟಾಗಿ ಸ್ಕ್ಯಾಲ್ಪಿಗೆ ಹಾಕೋ ಬದಲು ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಬೇಕು. ಕೈ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಈ ಥರ ಹಾಕಿ ನೋಡ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ನೋಡಬೇಕು. ಅದು ಬರ್ನ್ ಆಗುತ್ತೀರಾ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂದರೆ ಆಮೇಲೆ ಸ್ಕ್ಯಾಲ್ಪಿಗೆ ಹಾಕ್ಕೋಬೇಕು. ಅದು ಸಿರಮ್ಗಳಂಗೆ ಟ್ರೈ ಆಗ್ತದೆ ಸ್ವಲ್ಪ ಕೂದಲು ಟ್ರೈನ್ ಮಾಡೋದು ಕಟ್ ಮಾಡೋದು. ಹಾಂ ಕಟ್ ಮಾಡೋದು ವ್ಯಾಕ್ಸಿಂಗ್ ಮಾಡೋಗ್ತದ. ಕೂದಲು ಬಂದರೆ ವ್ಯಾಕ್ಸ್ ಮಾಡ್ಬಿಡೋದ. ಇಷ್ಟು ಉದ್ದ ಹಿಂಗೆ ಉದ್ದು ಬಂದ್ಬಿಡ್ಬೇಕು ಕೂದಲು ಇವಾಗ. ಆಯ್ತಾ ಹಾಕ್ಲಾ? ಇಲ್ಲ ಹತ್ತಿ ಇಲ್ಲ ಹತ್ತಿಲ್ಲ ಕೂದಲಿಲ್ಲ. ಆರ್ಶಿ ಅಲ್ಲಾಡ್ಸ್ಬೇಡ. ಎಲ್ಲ ಕಡೆ ಇದೆ ಅಂತಂದೆ. ಏನಿದೆ ಇಲ್ಲಿಗೆ ಹೆಲ್ಮೆಟ್ ಹಾಕೊಂಡು ಹಂಗೆ ಮಾಡ್ಕೊಂಡಿದ್ದೀರಾ. ಇದು ಶಂಕರ್ ಅವರೇ ಒಂದು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಹಾಕ್ಕೊಳ್ಳೋದನ್ನ ನೋಡ್ಬಿಟ್ಟು ಇವ್ರು ತರಿಸ್ಕೊಂಡಿದ್ದಾರೆ. ನನಗೆ ನಾನೇನು ಹೇಳಿರಲಿಲ್ಲ, ಅವರೇ ತರಿಸ್ಕೊಂಡಿದ್ದಾರೆ. ನಾನು ಹೇರಿದೆ ಪರವಾಗಿಲ್ಲ ಬೇಡ ಅಂತ ಹೇಳಿದೆ. ಅವ್ರು ಅದಕ್ಕೆ ಇಲ್ಲ ನನಗಿಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ಹೇರೆಲ್ಲ ಕಮ್ಮಿ ಆಗ್ತಿದೆ ಅಂತ ಹೇಳಿ ತರಿಸ್ಕೊಂಡಿದ್ದಾರೆ. ನಮ್ಮ ಹಾರುಷಿ ಮಲ್ಕೋತೀನಿ ಅಂತ ಅವಾಗಲೇ ಹೇಳಿಬಿಟ್ಟು ಮಲಗಲೇ ಇಲ್ಲ. ಹಾಗೆ ಸುಮ್ಮನೆ ನಾಟಕ ಮಾಡಿಕೊಂಡು ಇದ್ಬಿಟ್ಟಿದ್ದಾಳೆ. ಅವರಪ್ಪ ಜೊತೆ ಆಟ ಆಡ್ಕೊಂಡಿದ್ದಾಳೆ. ಇನ್ನು ಸರಿ ಅಂತ ಹೇಳಿ ನಾನು ಶಂಕರ್ಗೆ ಸ್ವಲ್ಪ ಸಿರಮ್ ಹಾಕ್ತಿದ್ದೆ. ಹಾಗೆ ಕೈ ಮೇಲೆ ಹಾಕ್ಬಿಟ್ಟು ಪ್ಯಾಚ್ ಟೆಸ್ಟ್ ಮಾಡ್ತಿದ್ನಲ್ವ, ಅದಕ್ಕೆ ಅವ್ರನ್ನ ರೇಗಿಸ್ತಾ ಇದ್ದೆ. ಇವಾಗ ಇಲ್ಲೆಲ್ಲ ಕೂದಲು ಬಂದುಬಿಟ್ಟೆ ಏನು ಮಾಡೋದು, ವ್ಯಾಕ್ಸ್ ಮಾಡೋಣ ಅಂತ ಹೇಳಿ ಅವ್ರನ್ನ ರೇಗಿಸ್ತಾ ಇದ್ದೆ. ಇನ್ನು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಆಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಾನು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.